ಬೆಂಗಳೂರಲ್ಲೂ ಕೂಡ ಎಲ್ಪಿಜಿ ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಗತ್ಯದ ಅರ್ಧದಷ್ಟು ಕೂಡ ಎಲ್ಪಿಜಿ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನಿತ್ಯ 22,000 ಸಿಲಿಂಡರ್ ಪೂರೈಕೆ ಆಗಬೇಕಾಗಿತ್ತು, ಕೇವಲ 11,000 ಮಾತ್ರ ಇವತ್ತು ಪೂರೈಕೆ ಆಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಹೋಟೆಲ್ ಮುಚ್ಚಬೇಕಾಗುತ್ತೆ, ತೀವ್ರ ಸಂಕಷ್ಟ ಉಂಟಾಗುತ್ತೆ. ಎಲ್ಪಿಜಿ ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ, ಅಗತ್ಯಕ್ಕಿಂತ ಅರ್ಧದಷ್ಟು ಮಾತ್ರ ಎಲ್ಪಿಜಿ ಸಿಲಿಂಡರ್ಗಳು ಪೂರೈಕೆ ಆಗ್ತಿದೆ. ಸೊ 11,000 ಮಾತ್ರ. ಮಾತ್ರ ಇವತ್ತು ಪೂರೈಕೆ ಆಗಿದೆ. 22,000 ರಿಕ್ವೈರ್ಮೆಂಟ್ ಪ್ರತಿದಿನದ್ದು. ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇರುವಂತದ್ದು ಹೋಟೆಲ್ ಉದ್ಯಮದ ಮೇಲೆ ಭಾರಿ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಹೋಟೆಲ್ಗಳಿಗೆ ಇವತ್ತೇ ಸಿಲಿಂಡರ್ ಸರಿಯಾಗಿ ಸಪ್ಲೈ ಮಾಡಿಲ್ಲ ಅಂದ್ರೆ ಬಾಗ್ಲಾಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಹೋಟೆಲ್ಗಳಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ ತೋರಿಸೋದಕ್ಕೆ ಅಲ್ಲಿ ಗ್ರೌಂಡ್ ಅಲ್ಲಿ ಇದ್ದಾರೆ. ವೀರೇಶ್, ಹೋಟೆಲ್ಗಳಲ್ಲಿ ಏನ್ ಪರಿಸ್ಥಿತಿ ಇದೆ, ಒಂದಿನಕ್ಕೆ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ, ಎಷ್ಟು ಬೇಗ ಖರ್ಚಾಗುತ್ತೆ? ಈಗ ಇವತ್ತು ನಾಳೆನೆ ಹೋಟೆಲ್ ಕ್ಲೋಸ್ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿದ್ಯಾ? ಮಾಲೀಕರು ಏನ್ ಹೇಳ್ತಾ ಇದ್ದಾರೆ, ನೀವೇನ್ ನೋಡ್ತಾ ಇದ್ರಿ ಗ್ರೌಂಡ್ ಅಲ್ಲಿ? ಶ್ರೀಲಕ್ಷ್ಮಿ, ಸದ್ಯದ ಪರಿಸ್ಥಿತಿಗೆ ಹೋಟೆಲ್ ಓಪನ್ ಆಗಿದ್ದಾವೆ. ಈಗ 2-3 ಸಿಲಿಂಡರ್ಗಳು ಮಾತ್ರ ಇದಾವೆ. ಈಗ ನೋಡ್ತಿರ್ಬೋದು ಒಳಗಡೆ ಕಿಚನ್ ಹೋಟೆಲ್ ಇದು. ಯಾಕಂದ್ರೆ ದಿನಕ್ಕೆ 5-6 ಹೋಟೆಲ್ ಸಿಲಿಂಡರ್ಗಳು ಬೇಕಾಗುತ್ತೆ. ಬಟ್ ಇದೀಗ ಸರಿಯಾಗಿ ಡಿಸ್ಟ್ರಿಬ್ಯೂಟರ್ಗಳು ಸಿಲಿಂಡರ್ ಪೂರೈಕೆ ಮಾಡ್ತಾರೆ, ಅದರಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡ್ತಿಲ್ಲ. ಯಾಕಂದ್ರೆ ಗೋಡನ್ ನಲ್ಲಿ ಸ್ಟಾಕ್ ಇಟ್ಕೊಂಡಿದ್ದಾರೆ, ಹೀಗಾಗಿ ನಮಗೆ ಕೊಡ್ತಾ ಇಲ್ಲ, ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ ಎಂಬುದು ಹೋಟೆಲ್ ಸಂಘದವರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಇವೇ ಕಮರ್ಷಿಯಲ್ ಸಿಲಿಂಡರ್ ನೋಡ್ತಿರ್ಬೋದು. ಈಗ ಸದ್ಯಕ್ಕೆ ಇವೆಲ್ಲ ಖಾಲಿಯಾಗಿದೆ, ದೃಶ್ಯಗಳು ನೋಡ್ತಿರ್ಬೋದು, ಎಲ್ಲ ಸದ್ಯಕ್ಕೆ ಖಾಲಿಯಾಗಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಂಜೆ ಆದ್ರೆ ಮತ್ತಷ್ಟು ಕಷ್ಟ ಆಗ್ಬೋದು ಅಂತಿದ್ದಾರೆ ಇಲ್ಲಿನ ಹೋಟೆಲ್ ಮಾಲೀಕರು. ಯಾಕಂದ್ರೆ ಸುಮಾರು ಜನ ಹೋಟ್ಲಿಗೆ ಬರ್ತಾರೆ ತಿಂಡಿ ಮಾಡಕ್ಕೆ, ಊಟ ಮಾಡಕ್ಕೆ, ರಾತ್ರಿ ಡಿನ್ನರ್ ಮಾಡಕ್ಕೆ. ಸದ್ಯದ ಪರಿಸ್ಥಿತಿಗೆ 3 ಸಿಲಿಂಡರ್ ಮಾತ್ರ ಇಲ್ಲಿ ಇಲ್ಲಿ ಇದೆ. ಬಟ್ ಇನ್ನೂ 3-4 ಸಿಲಿಂಡರ್ಗಳು ಬೇಕಾಗುತ್ತೆ. ಬಟ್ ಇನ್ನೂ ಪೂರೈಕೆ ಆಗಿಲ್ಲ. ಡಿಸ್ಟ್ರಿಬ್ಯೂಟರ್ಗಳು ಒಂದ್ ಕಡೆ ಗೋಡನ್ ಇಟ್ಕೊಂಡು ದಂಧೆ ಮಾಡಿಕೊಂಡಿದ್ದಾರೆ, ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ ಎಂಬುದು ಗಂಭೀರ ಆರೋಪ ಸಹ ಕೇಳಿ ಬಂದಿದೆ. ಹೀಗಾಗಿ ಇಲ್ಲಿ ಹೋಟೆಲ್ ಮಾಲೀಕರು ಇದ್ದಾರೆ ಮತ್ತು ಹೋಟೆಲ್ ಸಂಘದ ಸದಸ್ಯರು ಕೃಷ್ಣರಾಜ್ ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ ಸದ್ಯಕ್ಕೆ 2-3 ಸಿಲಿಂಡರ್ ಮಾತ್ರ ಇದೆ, ಇನ್ನು ಎಷ್ಟು ಬೇಕಾಗುತ್ತೆ? ಸಂಜೆ ಆದ್ರೆ ಹೋಟೆಲ್ ಬಂದ್ ಆಗ್ಬೋದಾ, ಹೇಗೆ ಸರ್ ಅಂತ? ಹೌದು, ದಿನ ನಮಗೆ 4ರಿಂದ 5 ಸಿಲಿಂಡರ್ ಬೇಕಾಗುತ್ತೆ. ಇವತ್ತಿಗೆ ಆಗುವಷ್ಟು ಒಂದು 4 ಸಿಲಿಂಡರ್ ನಮ್ಮ ಹತ್ರ ಇದೆ. ಅದು ಖಾಲಿ ಆದ್ರೆ ಮತ್ತೆ ಅದು ಇಲ್ಲ. ಡಿಸ್ಟ್ರಿಬ್ಯೂಟರ್ ನಿನ್ನೇನು ಹೇಳಿದ್ದಾರೆ, ನಮ್ಗೆ ಕೊಡಕ್ಕಾಗಲ್ಲ ಸರ್ ಅಂತೇಳಿ ನೇರವಾಗಿ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಬಂದ ಮಾಹಿತಿ ಪ್ರಕಾರ ಎಲ್ಲಾ ಡಿಸ್ಟ್ರಿಬ್ಯೂಟರ್ ಹತ್ರನೂ ಒಂದು 3-4 ದಿವಸಕ್ಕೆ ಆಗುವಷ್ಟು ಒಂದು ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಪ್ರತಿ ಗೋಡಾನಲ್ಲೂ ಒಂದಿಷ್ಟು ಸಿಲಿಂಡರ್ಗಳನ್ನ ಸ್ಟಾಕ್ ಮಾಡಿಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ನಮ್ಮಲ್ಲಿ ಕೇಳಿ ಬಂದಿದೆ. ಪ್ರತಿ ಒಂದು ಹೋಟೆಲಿಯರಿಗೂ 2,800 3,000 ರೂಪಾಯಿ ಈ ರೇಟಲ್ಲಿ ಮಾರ್ತಾ ಇದ್ದಾರೆ. ತಕ್ಷಣ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಧಿಕಾರಿಗಳಿರ್ತಾರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇರ್ತಾರೆ, ಅಗರ್ವಾಲ್ ಅಂತಿದ್ದಾರೆ, ಅವರೆಲ್ಲಾ ಗೋಡಾನ್ ಇಂಡಿಯನ್ ಆಯಿಲ್ ಡಿಸ್ಟ್ರಿಬ್ಯೂಟರ್ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಗೋಡಾನ್ ಮೇಲೂ ರೇಡ್ ಮಾಡಿದ್ರೆ ಒಂದು 4-5 ದಿವಸಕ್ಕೆ ಆಗುವಷ್ಟು ಸಿಲಿಂಡರ್ಗಳು ಸಿಗಬಹುದು ಅಂತೇಳಿ ಒಂದು ನಮ್ಗೆ ನಂಬಿಕೆ ಇದೆ. ಸರ್, ಹೋಟೆಲ್ಗಳಿಗೆ ಕೊಡ್ತಾ ಇಲ್ಲ, ಗೋಡನಿಗೆ ಹೋಗ್ಬೇಕಂತ ಹೇಳ್ತಿದ್ರೆ ಹೇಗೆ ಸರ್ ಅಂತ? ಹೌದು, ಇಲ್ಲಿ ಕೊಡ್ತಾ ಇಲ್ಲ. ಹೋಟೆಲ್ಗಳಿಗೆ ಕೊಟ್ರೆ ಒಬ್ರಿಗೆ ಕೊಟ್ರೆ ಬೇರೆಯವ್ರು ಕೇಳ್ತಾರೆ, ನಾವು ಗಾಡಿ ರನ್ ಮಾಡ್ತಾ ಇಲ್ಲ, ಅವ್ರು ಅಲ್ಲಿಗೆ ನೀವು ಗೋಡಾನಿಗೆ ಬನ್ನಿ, ಅಲ್ಲಿ 4 ಕೊಡ್ತೀವಿ, 5 ಕೊಡ್ತೀವಿ, 2,800 3,000 ರೂಪಾಯಿ ಕೊಡಿ ಅಂತೇಳಿ ಒಂದು ಆಫರ್ ಮಾಡ್ತಾ ಇದ್ದಾರೆ. ಇದೊಂದು ದಂಧೆ ಮಾಡಿಕೊಂಡಿದ್ದಾರೆ ಅಂತ ಏನಾದ್ರು ಆರೋಪ? ಹೌದು, ಈ ಡಿಸ್ಟ್ರಿಬ್ಯೂಟರ್ಗಳು ಈ ಒಂದು ಅವಕಾಶವನ್ನು ಉಪಯೋಗಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ 2,800 3,000 ರೂಪಾಯಿ ಈ ರೇಟಲ್ಲಿ ಮಾರ್ತಾ ಇದ್ದಾರೆ. ಈ ಒಂದು ಆರೋಪಗಳು ನಮ್ಮ ಎಲ್ಲಾ ಹೋಟೆಲಿಯರು ನಾವು ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ದಾರೆ, ರೇಟ್ ಜಾಸ್ತಿ ಮಾಡಿ ಮಾರ್ತಾ ಇದ್ದಾರೆ ಅಂತ. ಪ್ರತಿ ಗೋಡನ್ನು ಚೆಕ್ ಮಾಡಿದಾಗ ಎಷ್ಟು ಸ್ಟಾಕ್ ಇದೆ ಅಂತ ಗೊತ್ತಾಗುತ್ತೆ. ಆವಾಗ ಅದರ ನಂತರ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ನಿಮ್ಮ ಹೋಟ್ಲಿಗೆ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ? ಒಂದು ವೇಳೆ ಈ 3 ಸಿಲಿಂಡರ್ ಖಾಲಿ ಆಯ್ತು ಅಂದ್ರೆ ಹೋಟೆಲ್ ಬಂದಾಗುತ್ತೆ ಸರ್, ಹೇಗೆ ಸರ್ ಅಂತ? ಹೌದು, ಈಗ ಯಾರ ಹತ್ರ ಆದ್ರೂ ಈಗ ಒಂದು 2,800 3,000 ರೂಪಾಯಿ ಕೊಟ್ಟಾದ್ರೆ ಇವತ್ತೊಂದು ದಿವಸ ಮ್ಯಾನೇಜ್ ಮಾಡಬಹುದು. ಅಷ್ಟೇ ಬಿಟ್ರೆ ಅದಕ್ಕಿಂತ ಜಾಸ್ತಿ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬನು ಈಗ 3,500 ಕೊಟ್ಟು ತಗೊಳಕ್ಕೂ ರೆಡಿ ಇದ್ದಾನೆ ಜನ. ಕಾಳಸಂತೆ ಒಂದು ದಂಧೆ ಆಗಿದೆ, ಪ್ರತಿ ಗೋಡಾನ್ಗಳೆಲ್ಲ ಹಾಕೊಂಡು ಈ ರೀತಿ ಮಾಡ್ತಿದ್ದಾರೆ. ಈ ಸಂಜೆವರೆಗೆ ಒಂದು ವ್ಯವಸ್ಥೆಗಳು ಆಗಬಹುದು ಅಂತ ನಮ್ದು ಒಂದು ಆಶಾಭಾವನೆ ಇದೆ. ಸಭೆ ಇದೆ ಅಂತೆ ಕೇಂದ್ರ ಸರ್ಕಾರ ಮಟ್ಟದಲ್ಲಿ, ಸಚಿವರು, ಇಲ್ಲಿನ ಸಂಸದರು ಮತ್ತು ನೀವು ಸಹ ಭಾಗಿಯಾಗ್ತಿರಂತ ಝೂಮ್ ಅಲ್ಲಿ
ಕೇಳ್ಪಟ್ಟಿವಿ. 10 ಗಂಟೆ ಸಭೆ ಇದೆ ಸರ್, ಹೇಗೆ ಅಂತ? ಹೌದು, ನಾವು ಎಂಪಿಗಳಿಗೂ ನಿನ್ನೆ ನಮ್ಮ ರಾಜ್ಯದ ಎಂಪಿಗಳಿಗೂ ಕೆಲವೊಬ್ಬರು ಎಂಪಿಗಳಿಗೆ ಫೋನ್ ಮಾಡಿ ಅವರವರ ಒಂದು ಲಿಂಕ್ ಅಲ್ಲಿ ಹೇಳಿದೀವಿ. ತಕ್ಷಣ ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಗಮನ ಸೆಳೆಯಿರಿ ಅಂತ ಹೇಳಿದೀವಿ. ಆಯ್ತು, ನಾಳೆ ಮಾತಾಡ್ತೀನಿ, ಒಂದು 10 ಗಂಟೆಗೆ ನಮ್ಮ ಅಧಿಕಾರಿಗಳೊಂದಿಗೆ ಸಭೆ ಕರೆದೀನಿ ಅಂತೇನು ನಮ್ಮ ಎಂಪಿ ಹೇಳಿದ್ದಾರೆ. ಅದ್ರ ಪ್ರಕಾರ ಏನಾಗುತ್ತೆ ಅಂತ ನೋಡಬೇಕು. 10 ಗಂಟೆ ನಂತರನೇ ಇದು ಮಾತಾಗುತ್ತಾ ಅಥವಾ ಇವತ್ತು ಸಂಜೆ ಒಳಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂತೇಳಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಏನು ಹೇಳಕ್ಕಾಗಲ್ಲ. ಲಕ್ಷ್ಮಿ, ಯಾಕಂದ್ರೆ ಸದ್ಯಕ್ಕೆ ಬೆಂಗಳೂರು ಕಮರ್ಷಿಯಲ್ ಸಿಲಿಂಡರ್ 22,000 ಬೇಕು, ಬಟ್ ಇದೀಗ 11,000 ಮಾತ್ರ ಪೂರೈಕೆ ಮಾಡ್ತಿದ್ರೆ ಜನ ಬರ್ತಿದ್ರೆ ಹೋಟೆಲ್ಗಳಿಗೆ. ಯಾಕಂದ್ರೆ ದಿನನಿತ್ಯ ಬೆಂಗಳೂರಲ್ಲಿ ಹೋಟೆಲ್ ತಿಂಡಿ ಮಾಡೋರು ಜಾಸ್ತಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಹೀಗಾಗಿ ಇಲ್ಲೇ ಒಂದ್ ಕಡೆ ಇಲ್ಲಿ ಹೋಟೆಲ್ ಮಾಲೀಕರ ಪ್ರಕಾರ ಸದ್ಯಕ್ಕೆ 3-4 ಸಿಲಿಂಡರ್ ಮಾತ್ರ ಇದೆ. ಸಂಜೆ ಆದ್ರೆ ಹೋಟೆಲ್ ಬಂದ್ ಆಗ್ಬೋದು, ನಾಳೆ ಮತ್ತಷ್ಟು ತೊಂದರೆ ಆಗ್ಬೋದು. ಕಾಳಸಂತೆಯಲ್ಲಿ ಇವರು ದಂಧೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಗೋಲ್ಡನ್ಗಳ ಮೇಲೆ ರೈಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಹೋಟೆಲ್ಗಳಿಗೆ ಬಂದು ಯಾವುದೇ ಸಿಲಿಂಡರ್ ಕೊಡ್ತಿಲ್ಲ. ಬೆಂಗಳೂರಲ್ಲೂ ಕೂಡ ಎಲ್ಪಿಜಿ ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಗತ್ಯದ ಅರ್ಧದಷ್ಟು ಕೂಡ ಎಲ್ಪಿಜಿ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ನಿತ್ಯ 22,000 ಸಿಲಿಂಡರ್ ಪೂರೈಕೆ ಆಗಬೇಕಾಗಿತ್ತು, ಕೇವಲ 11,000 ಮಾತ್ರ ಇವತ್ತು ಪೂರೈಕೆ ಆಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಹೋಟೆಲ್ ಮುಚ್ಚಬೇಕಾಗುತ್ತೆ, ತೀವ್ರ ಸಂಕಷ್ಟ ಉಂಟಾಗುತ್ತೆ. ಎಲ್ಪಿಜಿ ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ, ಅಗತ್ಯಕ್ಕಿಂತ ಅರ್ಧದಷ್ಟು ಮಾತ್ರ ಎಲ್ಪಿಜಿ ಸಿಲಿಂಡರ್ಗಳು ಪೂರೈಕೆ ಆಗ್ತಿದೆ. ಸೊ 11,000 ಮಾತ್ರ. ಮಾತ್ರ ಇವತ್ತು ಪೂರೈಕೆ ಆಗಿದೆ. 22,000 ರಿಕ್ವೈರ್ಮೆಂಟ್ ಪ್ರತಿದಿನದ್ದು. ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗ್ತಾ ಇರುವಂತದ್ದು ಹೋಟೆಲ್ ಉದ್ಯಮದ ಮೇಲೆ ಭಾರಿ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಹೋಟೆಲ್ಗಳಿಗೆ ಇವತ್ತೇ ಸಿಲಿಂಡರ್ ಸರಿಯಾಗಿ ಸಪ್ಲೈ ಮಾಡಿಲ್ಲ ಅಂದ್ರೆ ಬಾಗ್ಲಾಕೊಂಡು ಹೋಗ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಹೋಟೆಲ್ಗಳಲ್ಲಿ ಏನ್ ಪರಿಸ್ಥಿತಿ ಇದೆ ಅಂತ ತೋರಿಸೋದಕ್ಕೆ ಅಲ್ಲಿ ಗ್ರೌಂಡ್ ಅಲ್ಲಿ ಇದ್ದಾರೆ. ವೀರೇಶ್, ಹೋಟೆಲ್ಗಳಲ್ಲಿ ಏನ್ ಪರಿಸ್ಥಿತಿ ಇದೆ, ಒಂದಿನಕ್ಕೆ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ, ಎಷ್ಟು ಬೇಗ ಖರ್ಚಾಗುತ್ತೆ? ಈಗ ಇವತ್ತು ನಾಳೆನೆ ಹೋಟೆಲ್ ಕ್ಲೋಸ್ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿದ್ಯಾ? ಮಾಲೀಕರು ಏನ್ ಹೇಳ್ತಾ ಇದ್ದಾರೆ, ನೀವೇನ್ ನೋಡ್ತಾ ಇದ್ರಿ ಗ್ರೌಂಡ್ ಅಲ್ಲಿ? ಶ್ರೀಲಕ್ಷ್ಮಿ, ಸದ್ಯದ ಪರಿಸ್ಥಿತಿಗೆ ಹೋಟೆಲ್ ಓಪನ್ ಆಗಿದ್ದಾವೆ. ಈಗ 2-3 ಸಿಲಿಂಡರ್ಗಳು ಮಾತ್ರ ಇದಾವೆ. ಈಗ ನೋಡ್ತಿರ್ಬೋದು ಒಳಗಡೆ ಕಿಚನ್ ಹೋಟೆಲ್ ಇದು. ಯಾಕಂದ್ರೆ ದಿನಕ್ಕೆ 5-6 ಸಿಲಿಂಡರ್ಗಳು ಬೇಕಾಗುತ್ತೆ. ಬಟ್ ಇದೀಗ ಸರಿಯಾಗಿ ಡಿಸ್ಟ್ರಿಬ್ಯೂಟರ್ಗಳು ಸಿಲಿಂಡರ್ ಪೂರೈಕೆ ಮಾಡ್ತಾರೆ, ಅದರಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡ್ತಿಲ್ಲ. ಯಾಕಂದ್ರೆ ಗೋಲ್ಡನ್ ನಲ್ಲಿ ಸ್ಟಾಕ್ ಇಟ್ಕೊಂಡಿದ್ದಾರೆ, ಹೀಗಾಗಿ ನಮಗೆ ಕೊಡ್ತಾ ಇಲ್ಲ, ಕೃತಕ ಅಭಾವ ಸೃಷ್ಟಿ ಮಾಡ್ತಿದೆ ಎಂಬುದು ಹೋಟೆಲ್ ಸಂಘದವರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಇವೇ ಕಮರ್ಷಿಯಲ್ ಸಿಲಿಂಡರ್ ನೋಡ್ತಿರ್ಬೋದು. ಈಗ ಸದ್ಯಕ್ಕೆ ಇವೆಲ್ಲ ಖಾಲಿಯಾಗಿದೆ, ದೃಶ್ಯಗಳು ನೋಡ್ತಿರ್ಬೋದು, ಎಲ್ಲ ಸದ್ಯಕ್ಕೆ ಖಾಲಿಯಾಗಿದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸಂಜೆ ಆದ್ರೆ ಮತ್ತಷ್ಟು ಕಷ್ಟ ಆಗ್ಬೋದು ಅಂತಿದ್ದಾರೆ ಇಲ್ಲಿನ ಹೋಟೆಲ್ ಮಾಲೀಕರು. ಯಾಕಂದ್ರೆ ಸುಮಾರು ಜನ ಹೋಟ್ಲಿಗೆ ಬರ್ತಾರೆ ತಿಂಡಿ ಮಾಡಕ್ಕೆ, ಊಟ ಮಾಡಕ್ಕೆ, ರಾತ್ರಿ ಡಿನ್ನರ್ ಮಾಡಕ್ಕೆ. ಸದ್ಯದ ಪರಿಸ್ಥಿತಿಗೆ 3 ಸಿಲಿಂಡರ್ ಮಾತ್ರ ಇಲ್ಲಿ ಇಲ್ಲಿ ಇದೆ. ಬಟ್ ಇನ್ನೂ 3-4 ಸಿಲಿಂಡರ್ಗಳು ಬೇಕಾಗುತ್ತೆ. ಬಟ್ ಇನ್ನೂ ಪೂರೈಕೆ ಆಗಿಲ್ಲ. ಡಿಸ್ಟ್ರಿಬ್ಯೂಟರ್ಗಳು ಒಂದ್ ಕಡೆ ಗೋಡೌನ್ ಇಟ್ಕೊಂಡು ದಂಧೆ ಮಾಡಿಕೊಂಡಿದ್ದಾರೆ, ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ ಎಂಬುದು ಗಂಭೀರ ಆರೋಪ ಸಹ ಕೇಳಿ ಬಂದಿದೆ. ಹೀಗಾಗಿ ಇಲ್ಲಿ ಹೋಟೆಲ್ ಮಾಲೀಕರು ಇದ್ದಾರೆ ಮತ್ತು ಹೋಟೆಲ್ ಸಂಘದ ಸದಸ್ಯರು ಕೃಷ್ಣರಾಜ್ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಸದ್ಯಕ್ಕೆ 2-3 ಸಿಲಿಂಡರ್ ಮಾತ್ರ ಇದೆ, ಇನ್ನು ಎಷ್ಟು ಬೇಕಾಗುತ್ತೆ? ಸಂಜೆ ಆದ್ರೆ ಹೋಟೆಲ್ ಬಂದ್ ಆಗ್ಬೋದಾ, ಹೇಗೆ ಸರ್ ಅಂತ? ಹೌದು, ದಿನ ನಮಗೆ 4ರಿಂದ 5 ಸಿಲಿಂಡರ್ ಬೇಕಾಗುತ್ತೆ. ಇವತ್ತಿಗೆ ಆಗುವಷ್ಟು ಒಂದು 4 ಸಿಲಿಂಡರ್ ನಮ್ಮ ಹತ್ರ ಇದೆ. ಅದು ಖಾಲಿ ಆದ್ರೆ ಮತ್ತೆ ಅದು ಇಲ್ಲ. ಡಿಸ್ಟ್ರಿಬ್ಯೂಟರ್ ನಿನ್ನೇನು ಹೇಳಿದ್ದಾರೆ, ನಮ್ಗೆ ಕೊಡಕ್ಕಾಗಲ್ಲ ಸರ್ ಅಂತೇಳಿ ನೇರವಾಗಿ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಬಂದ ಮಾಹಿತಿ ಪ್ರಕಾರ ಎಲ್ಲಾ ಡಿಸ್ಟ್ರಿಬ್ಯೂಟರ್ ಹತ್ರನೂ ಒಂದು 3-4 ದಿವಸಕ್ಕೆ ಆಗುವಷ್ಟು ಒಂದು ಸ್ಟಾಕ್ ಮಾಡ್ಕೊಂಡಿದ್ದಾರೆ. ಪ್ರತಿ ಗೋಡಾನಲ್ಲೂ ಒಂದಿಷ್ಟು ಸಿಲಿಂಡರ್ಗಳನ್ನ ಸ್ಟಾಕ್ ಮಾಡಿಕೊಂಡು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ನಮ್ಮಲ್ಲಿ ಕೇಳಿ ಬಂದಿದೆ. ಪ್ರತಿ ಒಂದು ಹೋಟೆಲಿಯರಿಗೂ 2,800 3,000 ರೂಪಾಯಿ ಈ ರೇಟಲ್ಲಿ ಮಾರ್ತಾ ಇದ್ದಾರೆ. ತಕ್ಷಣ ನಮ್ಮ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅಧಿಕಾರಿಗಳಿರ್ತಾರೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇರ್ತಾರೆ, ಅಗರ್ವಾಲ್ ಅಂತಿದ್ದಾರೆ, ಅವರೆಲ್ಲಾ ಗೋಡಾನ್ ಇಂಡಿಯನ್ ಆಯಿಲ್ ಡಿಸ್ಟ್ರಿಬ್ಯೂಟರ್ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಗೋಡಾನ್ ಮೇಲೂ ರೇಡ್ ಮಾಡಿದ್ರೆ ಒಂದು 4-5 ದಿವಸಕ್ಕೆ ಆಗುವಷ್ಟು ಸಿಲಿಂಡರ್ಗಳು ಸಿಗಬಹುದು ಅಂತೇಳಿ ಒಂದು ನಮ್ಮ ನಂಬಿಕೆ ಇದೆ. ಹೋಟೆಲ್ಗಳಿಗೆ ಕೊಡ್ತಾ ಇಲ್ಲ, ಗೋಡನಿಗೆ ಹೋಗ್ಬೇಕಂತ ಹೇಳ್ತಿದ್ರೆ ಹೇಗೆ ಸರ್ ಅಂತ? ಹೌದು, ಇಲ್ಲಿ ಕೊಡ್ತಾ ಇಲ್ಲ. ಹೋಟೆಲ್ಗಳಿಗೆ ಕೊಟ್ರೆ ಒಬ್ಬರಿಗೆ ಕೊಟ್ರೆ ಬೇರೆಯವ್ರು ಕೇಳ್ತಾರೆ, ನಾವು ಗಾಡಿ ರನ್ ಮಾಡ್ತಾ ಇಲ್ಲ, ಅವ್ರು ಅಲ್ಲಿಗೆ ನೀವು ಗೋಡಾನಿಗೆ ಬನ್ನಿ, ಅಲ್ಲಿ 4 ಕೊಡ್ತೀವಿ, 5 ಕೊಡ್ತೀವಿ, 2,800 3,000 ರೂಪಾಯಿ ಕೊಡಿ ಅಂತೇಳಿ ಒಂದು ಆಫರ್ ಮಾಡ್ತಾ ಇದ್ದಾರೆ. ಇದೊಂದು ದಂಧೆ ಮಾಡಿಕೊಂಡಿದ್ರ ಅಂತ ಏನಾದ್ರು ಆರೋಪ? ಹೌದು, ಈ ಡಿಸ್ಟ್ರಿಬ್ಯೂಟರ್ಗಳು ಈ ಒಂದು ಅವಕಾಶವನ್ನು ಉಪಯೋಗಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ
ಹೇಳಿದ್ರೆ 2,800 3,000 ರೂಪಾಯಿ ಈ ರೇಟಲ್ಲಿ ಮಾರ್ತಾ ಇದ್ದಾರೆ. ಈ ಒಂದು ಆರೋಪಗಳು ನಮ್ಮ ಎಲ್ಲಾ ಹೋಟೆಲಿಯರು ನಾವು ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ದಾರೆ, ರೇಟ್ ಜಾಸ್ತಿ ಮಾಡಿ ಮಾರ್ತಾ ಇದ್ದಾರೆ ಅಂತ. ಪ್ರತಿ ಗೋಡನ್ನು ಚೆಕ್ ಮಾಡಿದಾಗ ಎಷ್ಟು ಸ್ಟಾಕ್ ಇದೆ ಅಂತ ಗೊತ್ತಾಗುತ್ತೆ. ಆವಾಗ ಅದರ ನಂತರ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ನಿಮ್ಮ ಹೋಟ್ಲಿಗೆ ಎಷ್ಟು ಸಿಲಿಂಡರ್ ಬೇಕಾಗುತ್ತೆ? ಒಂದು ವೇಳೆ ಈ 3 ಸಿಲಿಂಡರ್ ಖಾಲಿ ಆಯ್ತಂದ್ರೆ ಹೋಟ್ಲ್ ಬಂದಾಗುತ್ತೆ ಸರ್, ಹೇಗೆ ಸರ್ ಅಂತ? ಹೌದು, ಈಗ ಯಾರ ಹತ್ರ ಆದ್ರೂ ಈಗ ಒಂದು 2,800 3,000 ರೂಪಾಯಿ ಕೊಟ್ಟಾದ್ರೆ ಇವತ್ತು ಒಂದ್ ದಿವಸ ಮ್ಯಾನೇಜ್ ಮಾಡಬಹುದು. ಅಷ್ಟೇ ಬಿಟ್ರೆ ಅದಕ್ಕಿಂತ ಜಾಸ್ತಿ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬನು ಈಗ 3,500 ಕೊಟ್ಟು ತಗೊಳಕ್ಕೂ ರೆಡಿ ಇದ್ದಾನೆ ಜನ. ಕಾಳಸಂತೆ ಒಂದು ದಂಧೆ ಆಗಿದೆ. ಪ್ರತಿ ಗೋಡಾನ್ಗಳೆಲ್ಲ ಹಾಕೊಂಡು ಈ ರೀತಿ ಮಾಡ್ತಿದ್ದಾರೆ. ಈ ಸಂಜೆವರೆಗೆ ಒಂದು ವ್ಯವಸ್ಥೆಗಳು ಆಗಬಹುದು ಅಂತ ನಮ್ದೊಂದು ಆಶಾಭಾವನೆ ಇದೆ. ಸಭೆ ಇದೆ ಅಂತೆ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಸಚಿವರು, ಇಲ್ಲಿನ ಸಂಸದರು ಮತ್ತು ನೀವು ಸಹ ಭಾಗಿಯಾಗ್ತೀರಂತ ಝೂಮ್ ಅಲ್ಲಿ ಕೇಳ್ಪಟ್ಟಿವಿ. 10 ಗಂಟೆ ಸಭೆ ಇದೆ ಸರ್, ಹೇಗೆ ಅಂತ? ಹೌದು, ನಾವು ಎಂಪಿಗಳಿಗೂ ನಿನ್ನೆ ನಮ್ಮ ರಾಜ್ಯದ ಎಂಪಿಗಳಿಗೂ ಕೆಲವೊಬ್ಬರು ಎಂಪಿಗಳಿಗೆ ಫೋನ್ ಮಾಡಿ ಅವರವರ ಒಂದು ಲಿಂಕ್ ಅಲ್ಲಿ ಹೇಳಿದೀವಿ. ತಕ್ಷಣ ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಗಮನ ಸೆಳೆಯಿರಿ ಅಂತ ಹೇಳಿದೀವಿ. ಆಯ್ತು, ನಾಳೆ ಮಾತಾಡ್ತೀನಿ. ಒಂದು 10 ಗಂಟೆಗೆ ನಮ್ಮ ಅಧಿಕಾರಿಗಳೊಂದಿಗೆ ಸಭೆ ಕರೆದೀನಿ ಅಂತೇನು ನಮ್ಮ ಎಂಪಿ ಹೇಳಿದ್ದಾರೆ. ಅದರ ಪ್ರಕಾರ ಏನಾಗುತ್ತೆ ಅಂತ ನೋಡಬೇಕು. 10 ಗಂಟೆ ನಂತರನೇ ಇದು ಮಾತಾಗುತ್ತಾ ಅಥವಾ ಇವತ್ತು ಸಂಜೆ ಒಳಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಅಂತೇಳಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಏನು ಹೇಳಕ್ಕಾಗಲ್ಲ. ಲಕ್ಷ್ಮಿ, ಯಾಕಂದ್ರೆ ಸದ್ಯಕ್ಕೆ ಬೆಂಗಳೂರು ಕಮರ್ಷಿಯಲ್ ಸಿಲಿಂಡರ್ 22,000 ಬೇಕು. ಬಟ್ ಇದೀಗ 11,000 ಮಾತ್ರ ಪೂರೈಕೆ ಮಾಡ್ತಿದ್ರೆ ಜನ ಬರ್ತಿದ್ರೆ ಹೋಟೆಲ್ಗಳಿಗೆ. ಯಾಕಂದ್ರೆ ದಿನನಿತ್ಯ ಬೆಂಗಳೂರಲ್ಲಿ ಹೋಟೆಲ್ ತಿಂಡಿ ಮಾಡೋರು ಜಾಸ್ತಿ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ. ಹೀಗಾಗಿ ಎಲ್ಲ ಒಂದ್ ಕಡೆ ಇಲ್ಲಿ ಹೋಟೆಲ್ ಮಾಲೀಕರುಗಳ ಪ್ರಕಾರ ಸದ್ಯಕ್ಕೆ 3-4 ಸಿಲಿಂಡರ್ ಮಾತ್ರ ಇದೆ. ಸಂಜೆ ಆದ್ರೆ ಹೋಟೆಲ್ ಬಂದ್ ಆಗ್ಬೋದು, ನಾಳೆ ಮತ್ತಷ್ಟು ತೊಂದರೆ ಆಗ್ಬೋದು. ಕಾಳಸಂತೆಯಲ್ಲಿ ಇವರು ದಂಧೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಗೋಲ್ಡನ್ಗಳ ಮೇಲೆ ರೈಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಹೋಟೆಲ್ಗಳಿಗೆ ಬಂದು ಯಾವುದೇ ಸಿಲಿಂಡರ್ ಕೊಡ್ತಾ ಇಲ್ಲ.